ಗ್ರಹಣದ ಹಿನ್ನೆಲೆ ದೇವಾಲಯಗಳಿಗೆ ನಿನ್ನೆ ಬೀಗ ಹಾಕಲಾಗಿತ್ತು. ಸದ್ಯ ಕ್ಲೋಸ್ ಆಗಿದ್ದಂತಹ ದೇವಾಲಯಗಳು ಇಂದು ಓಪನ್ ಆಗ್ತಾ ಇದೆ. ತಡರಾತ್ರಿ 1:26ಕ್ಕೆ ಚಂದ್ರಗ್ರಹಣದ ಮೋಕ್ಷ ಕಾಲವಾಗಿತ್ತು. ಬೆಳಗ್ಗೆಯಿಂದಲೇ ದೇಗುಲಗಳಲ್ಲಿ ಶುದ್ಧಿ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ಬಹುತೇಕ ದೇಗುಲಗಳಲ್ಲಿ ಶುಚಿ ಕಾರ್ಯ ಆರಂಭ ಆಗಿದೆ. 82 ನಿಮಿಷ ಬೆಂಕಿ ಚೆಂಡಿನಂತಾಗಿತ್ತು. ಚಂದ್ರ ನಭೋ ಮಂಡಲದಲ್ಲಿ ಅಪರೂಪದ ಚಮತ್ಕಾರ ಎದುರಾಗಿತ್ತು. ರಕ್ತ ವರ್ಣದಲ್ಲಿ ಬೆಳ್ಳಿ ಬೆಳಕಿನ ಚಂದಮಾಮ ಮಿಂದೆದ್ದಿರುವಂಥದ್ದು. ಹಾಗಾಗಿ ಈ ಭಯಾನಕ ಬ್ಲಡ್ ಮೂನ್ ನಿಬ್ಬೆರಗು ಮೂಡಿಸಿತ್ತು. ದೇಶ ವಿದೇಶಗಳಲ್ಲೂ ಕೂಡ ರಕ್ತ ಚಂದ್ರನ ದರ್ಶನವಾಗಿದೆ. ರಾತ್ರಿ 9:56ಕ್ಕೆ ಶುರುವಾದಂತಹ ಗ್ರಹಣ ಮಧ್ಯರಾತ್ರಿ 1:27ಕ್ಕೆ ಅಂತ್ಯಗೊಂಡಿದೆ. ರಾತ್ರಿ 11:42ರ ಸಮಯಕ್ಕೆ ಸಂಪೂರ್ಣ ಗಾಢ ಚಂದಿರ ಕೆಂಪಾಗಿರುವಂಥದ್ದು. ಸತತ 3 ಗಂಟೆಗೂ ಹೆಚ್ಚು ಕಾಲ ಶಶಿಗೆ ಗ್ರಹಣ ತಾಕಿದ್ದು ಕರ್ನಾಟಕದ ಜಿಲ್ಲೆಗಳಲ್ಲಿಯೂ ಬ್ಲಡ್ ಮೂನ್ನ ಗೋಚರವಾಗಿದೆ. ಇಂದು ಕಾಡುಮಲ್ಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಶಾಂತಿ ಹೋಮ ಮಾಡಲಾಗ್ತಾ ಇರುವಂಥದ್ದು. ಗ್ರಹಣದಿಂದ ಕೆಲ ರಾಶಿ ನಕ್ಷತ್ರಗಳ ಮೇಲೆಯೂ ಕೂಡ ಪ್ರಭಾವ ಬೀರಿದೆ. ಆ ದೋಷ ನಿವಾರಣೆಗಾಗಿ ದೇವಸ್ಥಾನದಲ್ಲಿ ಶಾಂತಿ ಹೋಮವನ್ನು ಮಾಡಲಾಗ್ತಾ ಇರುವಂಥದ್ದು. ಕಾಡುಮಲ್ಲೇಶ್ವರ ಸೇರಿ ಎಲ್ಲ ದೇಗುಲಗಳಲ್ಲೂ ಕೂಡ ಈಗಾಗಲೇ ಶುದ್ಧಿ ಕಾರ್ಯವನ್ನ ಮಾಡಲಾಗಿದೆ. ಹಾಗಾಗಿ ಶಾಂತಿ ಹೋಮವನ್ನು ನಡೆಸಲಾಗುತ್ತೆ. ಈ ಶಾಂತಿ ಹೋಮಕ್ಕಾಗಿ ಸಾಕಷ್ಟು ಭಕ್ತರು ದೇವಾಲಯದತ್ತ ಮುಖ ಮಾಡ್ತಾ ಇದ್ದಾರೆ. ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಪೂಜೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆ ಅಂದರೆ ಈಗ ದೇವಾಲಯದಲ್ಲಿ ಶಾಂತಿ ಹೋಮ ಆರಂಭ ಆಗಿದೆ. ಕ್ಲೋಸ್ ಆಗಿದ್ದಂತಹ ದೇವಾಲಯಗಳೆಲ್ಲವೂ ಕೂಡ ಒಂದು ಕಡೆ ಓಪನ್ ಆಗಿದೆ. ಬೆಳಗ್ಗೆಯಿಂದಲೇ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆರಂಭ ಆಗಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ಗ್ರಹಣದಿಂದ ಕೆಲ ರಾಶಿ ನಕ್ಷತ್ರಗಳ ಮೇಲೆ ಏನು ಈ ಗ್ರಹಣ ಪ್ರಭಾವ ಬೀರಿರುತ್ತೆ ಆ ದೋಷ ನಿವಾರಣೆಗಾಗಿ ದೇವಸ್ಥಾನದಲ್ಲಿ ಶಾಂತಿ ಹೋಮ ಹವನವನ್ನ ಮಾಡಲಾಗತ್ತೆ. ಗ್ರಹಣ ಮುಕ್ತಾಯದ ಹಿನ್ನೆಲೆ ದೇವಾಲಯಗಳಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಇಂದು ಬೆಳಗ್ಗೆ 9:30ಕ್ಕೆ ದೇವಸ್ಥಾನದಲ್ಲಿ ಶಾಂತಿ ಹೋಮ ಆರಂಭ ಆಗುತ್ತೆ. ಗವಿಗಂಗಾಧರೇಶ್ವರ ಬನಶಂಕರಿ ದೇವಾಲಯಗಳು ಕೂಡ ಓಪನ್ ಆಗಿದೆ. ಹಾಗಾಗಿ ಶುದ್ಧಿ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಸಾಗ್ತಾ ಇರುವಂಥದ್ದು. ಶುದ್ಧಿ ಕಾರ್ಯದ ನಂತರದಲ್ಲಿ ಶಾಂತಿ ಹೋಮ ಹವನವನ್ನು ಮಾಡಲಾಗತ್ತೆ. ಗ್ರಹಣ ಮುಕ್ತಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಾಲಯದತ್ತ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಗವಿಗಂಗಾಧರೇಶ್ವರ ಬನಶಂಕರಿ ದೇವಾಲಯಗಳು ಕೂಡ ಓಪನ್ ಆಗಿದ್ದು ಅಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪೂಜೆ ನಡೆಯಲಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಗ್ರಹಣದ ಹಿನ್ನೆಲೆ ದೇವಾಲಯಗಳಿಗೆ ನಿನ್ನೆ ಬೀಗ ಹಾಕಲಾಗಿತ್ತು. ಸದ್ಯ ದರ್ಬಾ ಬಂಧಿಸಿ ದೇಗುಲಗಳು ಕ್ಲೋಸ್ ಆಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಶುದ್ಧಿ ಕಾರ್ಯವೂ ಕೂಡ ನೆರವೇರಿದೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಪೂಜೆ ವಿಶೇಷವಾಗಿರ್ತಕ್ಕಂತಹ ಪೂಜೆ ನಡೆಯಲಿದೆ ಈ ಕುರಿತಂತೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಎಸ್ಡಿವಿದ ಖಗ್ಗ ಚಂದ್ರಗ್ರಹಣ ಹಿನ್ನೆಲೆ ದೇಶಾದ್ಯಂತ ದೇವಸ್ಥಾನಗಳು ಕೂಡ ಕ್ಲೋಸ್ ಆಗಿದ್ವು. ಸೊ ಬೆಂಗಳೂರಲ್ಲಿ ಕೂಡ ಅದೇ ರೀತಿ ಪ್ರಮುಖ ದೇವಸ್ಥಾನಗಳನ್ನ ಬಾಗಿಲಾಕಲಾಗಿತ್ತು. ಸೊ ಇಂದು ಬೆಳಗ್ಗೆ 6 ಗಂಟೆಯ ನಂತರ ಓಪನ್ ಆಗಿರುವಂತದ್ದು. ಈಗಾಗಲೇ ದೇವಸ್ಥಾನದ ಆವರಣವನ್ನ ಮೊದಲು ಸ್ವಚ್ಛ ಮಾಡಿ ತದನಂತರ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ತೆರೆದಿರುವಂತದ್ದು. ಸೊ ಹೀಗಾಗಿ ಈಗ 10 ಗಂಟೆಯ ನಂತರ ವಿಶೇಷ ಪೂಜೆ ಪುನಸ್ಕಾರ ಹಾಗೇನೆ ಪೂಜೆ ಬಳಿಕ ಭಕ್ತಾದಿಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡೋದಕ್ಕೆ ದೇವಸ್ಥಾನ ಈಗಾಗಲೇ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಬೆಳಿಗ್ಗೆ 10 ಗಂಟೆ ಬಳಿಕ ಮಹಾ ಮಂಗಳಾರತಿ ಕೂಡ ಇರುವಂತದ್ದು. ತಡರಾತ್ರಿ 1:26ಕ್ಕೆ ಚಂದ್ರಗ್ರಹಣ ಮೋಕ್ಷಕಾಲ ಗ್ರಹಣದ ಹಿನ್ನೆಲೆ ದೇವಾಲಯಗಳಿಗೆ ನಿನ್ನೆ ಬೀಗ ಹಾಕಲಾಗಿತ್ತು. ದೇವರಿಗೆ ದರ್ಭ ಬಂಧನ ಮಾಡಿ ದೇವಾಲಯವನ್ನ
ಕ್ಲೋಸ್ ಮಾಡಲಾಗಿತ್ತು. ಸೊ ಕ್ಲೋಸ್ ಆಗಿದ್ದ ದೇವಾಲಯಗಳು ಇಂದು ಸದ್ಯ ಕಾಡುಮಲ್ಲೇಶ್ವರ ಆಗಿರ್ಬೋದು, ಗವಿಗಂಗಾಧರೇಶ್ವರ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಸೊ ಗಣಪತಿ ಆಗಿರ್ಬೋದು, ಹೀಗೆ ಬಹುತೇಕ ದೇವಸ್ಥಾನಗಳಲ್ಲಿ ಈಗ ಶುಚಿ ಕಾರ್ಯ ಮುಕ್ತಾಯವಾಗಿರುವಂತದ್ದು. ಸೊ ಗ್ರಹಣದಿಂದ ಕೆಲ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀರುವ ಹಿನ್ನೆಲೆಯಲ್ಲಿ ದೋಷ ನಿವಾರಣೆಗೆ ಬಹುತೇಕ ಮಂದಿಗಾಗ್ಲೇ ದೇವಸ್ಥಾನಗಳ ಕಡೆ ಲಗ್ಗೆ ಇಟ್ಟಿರುವಂತದ್ದು. ಸೊ ದೇವಸ್ಥಾನದಲ್ಲಿ ಬಂದು ಶಾಂತಿ ಹೋಮ ಆಗಿರ್ಬೋದು, ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳೆಲ್ಲ ಒಂದಾದ ಬನಶಂಕರಿ ದೇವಸ್ಥಾನದಲ್ಲಿ ಕೂಡ ಈಗಾಗಲೇ ವಿಶೇಷ ಪೂಜೆಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಭಕ್ತಾದಿಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಕೂಡ ಇರುವಂತದ್ದು. ಸೊ ಹೀಗಾಗ್ಲೇ ಆ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಬಹಳಷ್ಟು ಭಕ್ತಾದಿಗಳು ಬಂದು ತಮ್ಮ ಮೋಕ್ಷವನ್ನ ಕೂಡ ಪರಿಹಾರ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದು ಒಂದು ಕೈ ಮುಗಿತಾ ಇರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.